ನಮಸ್ಕಾರ. ಸೊ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಲಾಸ್ಟ್ ವಿಡಿಯೋನಲ್ಲಿ ಸಿಸ್ಟಮ್ ಎನ್ಸೆಪ್ಟ್ಸ್ ಕಂಟಿನ್ಯೂ ಮ್ಯಾಕ್ರೋ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಮ್ಯಾಕ್ರೋ ಸ್ಟೇಟ್ ಅಂದ್ರೆ ಯಾವ್ದಾದ್ರು ಒಂದು ಸಿಸ್ಟಮ್ದು when you consider the characteristics of a system as a whole, complete whole systemದು ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ನಂಬರ್ ಆಫ್ ಪಾರ್ಟಿಕಲ್ಸ್ ಹೋಲ್ ಆಗಿ ತಗೊಂಡಾಗ that we call it as macro state. ಅಂಡ್ ಆ ಮ್ಯಾಕ್ರೋ ಸ್ಟೇಟ್ ನ ಒಂದು ಸಿಸ್ಟಮ್ ಅಂತ ಕರಿತೀವಿ. ಈ ತರ ಸಿಸ್ಟಮ್ ನ ಇಷ್ಟೊಂದು ಕಲೆಕ್ಷನ್ ಆಫ್ ದಿಸ್ ಮ್ಯಾಕ್ರೋ ಸ್ಟೇಟ್ಸ್. ಸೊ ಕಲೆಕ್ಷನ್ ಆಫ್ ದಿಸ್ ಮ್ಯಾಕ್ರೋ ಸ್ಟೇಟ್ಸ್ ಅಥವಾ ಸಿಸ್ಟಮ್ ನಲ್ಲಿ ಬೇರೆ ಬೇರೆ ಪಾರ್ಟಿಕಲ್ಸ್ ಇರೋದನ್ನ ನಾವೇನಂತ ಕರಿತೀವಿ? ಮೈಕ್ರೋ ಸ್ಟೇಟ್ ಅಂತ ಕರಿತೀವಿ. ಸೊ ಅಂದ್ರೆ ಈ ಮ್ಯಾಕ್ರೋ ಸ್ಟೇಟ್ ಒಳಗಡೆ ಇರುವಂತ ಒಂದೊಂದು ದಟ್ ಇಸ್ ಮೈಕ್ರೋ ಸ್ಟೇಟ್ ಅಂತ ಅಂದ್ರೆ ಒಂದು ಸಿಸ್ಟಮ್ ನಲ್ಲಿ ಒಳಗಡೆ ಏನ್ ಪಾರ್ಟಿಕಲ್ಸ್ ಇರ್ತವೆ ಆ ಪಾರ್ಟಿಕಲ್ಸ್ ವೆಲಾಸಿಟಿ, ಮಾಸ್, ಡಿಗ್ರಿ ಆಫ್ ಫ್ರೀಡಮ್, ರೊಟೇಷನಲ್ ಮೂವ್ ಪಾರ್ಟಿಕಲ್, ಇದೆಲ್ಲಾನು ಬರೀ ಮೈಕ್ರೋ ಸ್ಟೇಟ್ ಅಂತ ಹೇಳ್ತೀವಿ. ಲಾರ್ಜ್ ನಂಬರ್ ಆಫ್ ಸ್ಟೇಟ್ ಕಲೆಕ್ಷನ್ ಆಫ್ ಸಿಸ್ಟಮ್ಸ್ ವಿ ಕಾಲ್ ಇಟ್ ಆಸ್ ಎನ್ಸೆಂಬಲ್ ಅಂತ ಕರಿತೀವಿ. ಎನ್ಸೆಂಬಲ್ ಬಂದಾಗ there are 3 types of ensembles. So Microcanonical ensemble, Grand canonical ensemble. So ಈ 3 types of ಕೇಸೆಟ್ ಅಲ್ಲಿ ಒಂದು ಕ್ವೆಶ್ಚನ್ ಅಂತ ಇರುತ್ತೆ. ಎನ್ಸೆಂಬಲ್ಸ್ ಮೇಲೆ ಯಾವ್ಯಾವ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದ್ರದ್ದು ಮೈಕ್ರೋ ಸ್ಟೇಟ್ ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಫಸ್ಟ್ ಒನ್ ವಿಲ್ ಡಿಸ್ಕಸ್ ಅಬೌಟ್ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್. ಸೊ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂದ್ರೆ ಏನು ಅಂತ ನೋಡೋಣ. ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್. ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಅಂದ್ರೆ ಈ ಎನ್ಸೆಂಬಲ್ ನಾವು ನೋಡ್ಬೇಕಾದ್ರೆ 3 ಟರ್ಮ್ಸ್ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ್ಯಾವ್ದು ಅಂದ್ರೆ ಒಂದು energy that is E, volume that is V, and number of particles that is N. So microcanonical ensemble ಅಂದ್ರೆ ಏನ್ ನೆನಪಿರ್ಬೇಕು? EVN ಅನ್ನೋದು ನೆನಪಿದ್ರೆ ನಮ್ಗೆ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಈಸಿಯಾಗಿ ಅರ್ಥ ಮಾಡ್ಕೊತೀವಿ. ಸೊ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಯಾವ ರೀತಿ ಇರುತ್ತೆ? ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಎನರ್ಜಿ, ವಾಲ್ಯೂಮ್ ಅಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಈಚ್ ಸಿಸ್ಟಮ್ ಆರ್ ಸೇಮ್. ಸೊ ಒಂದು ಸಿಸ್ಟಮ್ ತಗೊಂಡಿದೀವಿ ಅಂತ ಅಂದ್ರೆ ಎನ್ಸೆಂಬಲ್ ಅಂದ್ರೆ ಏನಂತ ಹೇಳಿದೆ ನಾನು? ಗ್ರೂಪ್ ಆಫ್ ಸಿಸ್ಟಮ್ಸ್ ಅಂತ ಹೇಳಿದೆ. ಸಿಸ್ಟಮ್ಸ್ ತಗೊಂಡಿರ್ತೀವಿ, ಇದರಲ್ಲಿ ಎನರ್ಜಿ ಏನಿರುತ್ತೆ? ಸೇಮ್ ಇ ಇರುತ್ತೆ. ಎಲ್ಲಾ ಸಿಸ್ಟಮ್ ನಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಏನಿರುತ್ತೆ? ಎನ್ ಇರುತ್ತೆ. See that of systems and volume. So n ಇದ್ರೆ then such system we call it as microcanonical ensemble ಅಂತ ಹೇಳ್ತೀವಿ. ಇನ್ನೊಂದು ಕಂಡೀಷನ್ ಏನು? the walls of the system ಏನಿರುತ್ತೆ ಆ walls of the system should be rigid ಆಗಿರ್ಬೇಕು. ರಿಜಿಡ್ ಅಂದ್ರೆ ಏನು? ಕಠೋರವಾಗಿರ್ಬೇಕು. ಅಂಡ್ impermeable ಅಂತ ಅಂದ್ರೆ it should not allow any particle to pass between any two systems. ಅಂದ್ರೆ ಈ ಸಿಸ್ಟಮ್ ಸಿಸ್ಟಮ್ ಬಿ ಅಂತ ತಗೊಂಡ್ರೆ ಎ ಸಿಸ್ಟಮ್ ಇಂದ ಯಾವುದೇ ಪಾರ್ಟಿಕಲ್ ಬಿ ಸಿಸ್ಟಮ್ಗೆ ಹೋಗಂಗಿಲ್ಲ, ಬಿ ಸಿಸ್ಟಮ್ ಇಂದ ಯಾವುದೇ ಪಾರ್ಟಿಕಲ್ ಎ ಸಿಸ್ಟಮ್ ಬರಂಗಿಲ್ಲ. ಸೊ ಆತರ ಇದ್ರೆ ಅದನ್ನ ಇಂಪರ್ಮಿಯಬಲ್ ಅಂತ ಕರಿತೀವಿ. ಸೊ ಇಂಪರ್ಮಿಯಬಲ್ ಶುಡ್ ಬಿ, ದ ವಾಲ್ ಶುಡ್ ಬಿ ಇಂಪರ್ಮಿಯಬಲ್ ಅಂತ ಹೇಳ್ತೀವಿ. ಅಂಡ್ ಇಟ್ ಶುಡ್ ಬಿ ಇನ್ಸುಲೇಟೆಡ್. ವಾಲ್ ಶುಡ್ ಬಿ ಇನ್ಸುಲೇಟೆಡ್ ಅಂದ್ರೆ ಏನು? ಮತ್ತೆ ಅದೇ ಸೇಮ್
ಎನರ್ಜಿ ಟ್ರಾನ್ಸ್ಫರ್ ಕೂಡ ಏನು ಆಗ್ಬಾರ್ದು. ಈ ಎರಡು ವಾಲ್ಸ್ ಮಧ್ಯೆ ಎನರ್ಜಿ ಟ್ರಾನ್ಸ್ಫರ್ ಆಗ್ಬಾರ್ದು. ಸಪೋಸ್ ಇಲ್ಲಿ ಫಸ್ಟ್ ಒಂದು ಸಿಸ್ಟಮ್ ತಗೊಂಡಿರ್ತೀವಿ, ಸೆಕೆಂಡ್ ಒಂದು ಸಿಸ್ಟಮ್ ತಗೊಂಡಿರ್ತೀವಿ. ಈ ಎರಡು ಸಿಸ್ಟಮ್ ಮಧ್ಯೆ ಎನರ್ಜಿ ಟ್ರಾನ್ಸ್ಫರ್ ಆಗ್ಬಾರ್ದು, ನಂಬರ್ ಆಫ್ ಪಾರ್ಟಿಕಲ್ಸ್ ಕೂಡ ಟ್ರಾನ್ಸ್ಫರ್ ಆಗ್ಬಾರ್ದು. ವಾಲ್ ಶುಡ್ ಬಿ ರಿಜಿಡ್. ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಜಸ್ಟ್ ಪಾಯಿಂಟ್ಸ್ ಬರೆಯೋದಾದ್ರೆ, ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂದ್ರೆ ಫಸ್ಟ್ ಒನ್ ಏನ್ ಬರಿಬೇಕು, ಎನರ್ಜಿ, ವಾಲ್ಯೂಮ್ and number of particles. Energy, volume and number of particles of the system or in each system should be same. In each system are same. Idu first condition microcanonical ensemble. Second condition ಏನು, the walls of this ensemble, the walls of the ensemble, the walls of the ensemble ರಿಜಿಡ್ ಆಗಿರ್ಬೇಕು, ಟಫ್ ಆಗಿರ್ಬೇಕು. ಇಂಪರ್ಮಿಯಬಲ್ ಅಂತ ಅಂದ್ರೆ ಪಾರ್ಟಿಕಲ್ಸ್ ಒಂದ್ ಸಿಸ್ಟಮ್ ಇಂದ ಶುಡ್ ಬಿ ಇನ್ಸುಲೇಟೆಡ್ ಅಂತ ನಾವು ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್. ಈಗ ಕ್ಯಾನೋನಿಕಲ್ ಎನ್ಸೆಂಬಲ್ ನ ನೋಡೋಣ. ಸೆಕೆಂಡ್ ಒನ್ ಕ್ಯಾನೋನಿಕಲ್ ಎನ್ಸೆಂಬಲ್. ಕ್ಯಾನೋನಿಕಲ್ ಎನ್ಸೆಂಬಲ್ ಸೇಮ್ ವೇ ಇಲ್ಲಿ ಕೂಡ ಎನ್ಸೆಂಬಲ್ ಅಂದ್ರೆ ಏನು, ಕಲೆಕ್ಷನ್ ಆಫ್ ಸಿಸ್ಟಮ್ಸ್ ಅಂತ ಹೇಳಿದೆ. ಎನ್ಸೆಂಬಲ್ ಅಂದ್ರೇನೆ ಕಲೆಕ್ಷನ್ ಆಫ್ ಸಿಸ್ಟಮ್ಸ್. ಸೊ ಇಲ್ಲಿ ಯಾವ ರೀತಿ ಸಿಸ್ಟಮ್ಸ್ ನ ನೋಡ್ತೀವಿ ಅಂತ ಅಂದ್ರೆ, ಇಲ್ಲಿ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಎನರ್ಜಿ, ವಾಲ್ಯೂಮ್ ಅಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳಿದೆ. ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಯಾವ್ದು ನೋಡ್ತೀವಿ, ಒಂದು ಟೆಂಪರೇಚರ್ ಅಂದ್ರೆ ಟಿ, ಸೆಕೆಂಡ್ ಒನ್ ವಾಲ್ಯೂಮ್ V, and third one number of particles. So that is n. So canonical ensemble nalli T, V, n same irbeku. Then ಆ ತರ ಸಿಸ್ಟಮ್ ನ ನಾವು canonical ensemble ಅಂತ ಕರಿತೀವಿ. So canonical ensemble ಅಂದ್ರೆ again it is a collection of group of systems. A collection of group of systems or collection of systems. We call it as canonical ensemble, in which temperature remains constant, volume remains constant, and number of particles also remains constant. So ಆ ತರ ಕಂಡೀಷನ್ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ, ಕ್ಯಾನೋನಿಕಲ್ ಎನ್ಸೆಂಬಲ್. ಸೊ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಅಂದ್ರೆ ಇದರಲ್ಲಿ ಎಲ್ಲಾದ್ರಲ್ಲೂ ಟೆಂಪರೇಚರ್, ವಾಲ್ಯೂಮ್, ನಂಬರ್ ಆಫ್ ಪಾರ್ಟಿಕಲ್ ಸೇಮ್ ಇದ್ರೆ ಆ ರೀತಿ ಸಿಸ್ಟಮ್ ನ ನಾವು ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಕರಿತೀವಿ. ಕ್ಯಾನೋನಿಕಲ್ ಎನ್ಸೆಂಬಲ್ ಅಂದ್ರೆ ಟೆಂಪರೇಚರ್, ವಾಲ್ಯೂಮ್, ನಂಬರ್ ಆಫ್ ಪಾರ್ಟಿಕಲ್ ಶುಡ್ ಬಿ ಸೇಮ್. ಇದನ್ನ ವರ್ಡ್ಸ್ ಅಲ್ಲಿ ಬರೆಯೋದಾದ್ರೆ, ಇನ್ ಕ್ಯಾನೋನಿಕಲ್ ಎನ್ಸೆಂಬಲ್ ದ ಟೆಂಪರೇಚರ್ ಆಫ್ ಆಲ್ ದ ಸಿಸ್ಟಮ್ಸ್. ಸೊ ಇಲ್ಲಿ ಕಂಡೀಷನ್ ನೋಡೋದಾದ್ರೆ ಇದ್ರಲ್ಲಿ ಏನು, ವಾಲ್ಸ್ ಯಾವ ರೀತಿ ಇರಬೇಕು, ಅದ್ರಲ್ಲಿ ರಿಜಿಡ್ ವಾಲ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಕೂಡ ವಾಲ್ಸ್ ರಿಜಿಡ್ ಇರಬೇಕು, ಬಟ್ ಇಟ್ ಶುಡ್ ಬಿ ಕಂಡಕ್ಟಿಂಗ್ ವಾಲ್ಸ್ ಅಂತ ಹೇಳಿದೆ ನಾನು. ಕಂಡಕ್ಟಿಂಗ್ ವಾಲ್ಸ್ ಇರಬೇಕು ಅಂಡ್ ಇಟ್ ಶುಡ್ ಬಿ ಇಂಪರ್ಮಿಯಬಲ್. ವಾಲ್ಸ್ ಶುಡ್ ಬಿ ಕಂಡಕ್ಟಿಂಗ್ ಅಂಡ್ ಇಂಪರ್ಮಿಯಬಲ್. ಸೊ ಇಲ್ಲಿ ಕಂಡಕ್ಟಿಂಗ್ ವಾಲ್ಸ್ ಅಂತ ಅಂದ್ರೆ ಏನಾಗುತ್ತೆ, ಟೆಂಪರೇಚರ್ ಎಲ್ಲಾದ್ರದ್ದು ಸೇಮ್ ಇರಬೇಕು ಅಂತ ಹೇಳಿದೆ. ಸೊ ವೆನ್ ಯು ಆರ್ ಕಂಬೈನಿಂಗ್ ದ ಸಿಸ್ಟಮ್ಸ್, 2 or more systems, ಸೊ ಅವಾಗ ಏನಾಗುತ್ತೆ, ಇಫ್ ಇಟ್ ಇಸ್ ಕಂಡಕ್ಟಿಂಗ್ ಸಿಸ್ಟಮ್, ಅವಾಗ ಏನಾಗುತ್ತೆ, ದೇರ್ ಇಸ್ ಅ ಫ್ಲೋ ಆಫ್ heat energy from hot body to cold body. Suppose ನಾವು ಒಂದು ಕಪ್ ಆಫ್ ಹಾಟ್ ಕಾಫಿ ತಗೊಂಡೋಗಿ ಒಂದು ರೂಮ್ ನಲ್ಲಿ ಇಟ್ರೆ ಏನಾಗುತ್ತೆ, ಸೊ ದಟ್ ಹೀಟ್ ಎನರ್ಜಿ ವಿಲ್ ಬಿ ಟ್ರಾನ್ಸ್ಫರ್ ಟು ದ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಈಕ್ವಲ್ ಆಗೋವರೆಗೂ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಸೊ ಸೇಮ್ ವೇ ಹಿಯರ್ ಆಲ್ಸೋ ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ವಾಲ್ಸ್ ಆರ್ ಕಂಡಕ್ಟಿಂಗ್ ವಾಲ್ಸ್ ಅಂದ್ರೆ ಏನಾಗುತ್ತೆ, ಸೊ ಕಂಡಕ್ಟಿಂಗ್ ವಾಲ್ಸ್ ಅಂದ್ರೆ ಹೀಟ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಸೊ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಆದಾಗ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ, ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಎಲ್ಲಾ ಸಿಸ್ಟಮ್ಸ್ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಓನ್ಲಿ ರಿಮೆಂಬರ್, ಓನ್ಲಿ heat energy is transferred but not the number of particles. ಸೊ ಅದಕ್ಕೆ impermeable membrane ಅಂತ ಹೇಳ್ತೀವಿ. ಸೊ ಇದಕ್ಕೆ ಬರಿಬೇಕಾದ್ರೆ ಏನಂತ ಬರಿತೀರಿ, ಇನ್ ಕ್ಯಾನೋನಿಕಲ್ ಎನ್ಸೆಂಬಲ್ ದ ಟೆಂಪರೇಚರ್ ಆಫ್ ಆಲ್ ದ ಸಿಸ್ಟಮ್ಸ್,
temperature of all systems remains constant. All systems remains constant. So temperature constant ಆಗ್ಬೇಕು ಅಂದ್ರೆ ಏನಾಗಬೇಕು, ಅಲ್ಲಿ heat is transferred. Heat energy is transferred. Heat is transferred from hot body to cold body. So always heat is transferred from hot body to cold body. Hot body to cold body. So the walls are conducting. Walls are conducting. So hot body to cold body heat transfer ಆಗ್ತಾ ಇದೆ ಅಂದ್ರೆ walls are conducting walls, but whereas no number of particles in each system remains the same. Whereas number of particles in each system remains same. In each system remains same. So number of particles in each system remains same ಅಂತ ಅಂದ್ರೆ walls ಏನಾಗುತ್ತೆ, so walls are impermeable. Walls are impermeable. Impermeable ಅಂದ್ರೆ that walls are not allowing particles to move between one system and another system. So canonical ensemble ಅಂದ್ರೆ ನಾವ್ ಏನ್ ನೋಡ್ಬೇಕು, temperature, volume and number of particles. And microcanonical ensemble ನಲ್ಲಿ ಏನ್ ನೋಡ್ತೀವಿ, energy, volume and number of particles. First one ನಲ್ಲಿ EVN, second one ನಲ್ಲಿ TVN. Then third one we have grand canonical ensemble. Third one ಏನು, grand canonical ensemble. Grand canonical ensemble. So grand canonical ensemble ಅಂತ ಅಂದ್ರೆ ಇಲ್ಲಿ ಯಾವ್ದ್ಯಾವ್ದು ತಗೊಂತೀವಿ ನಾವು, ಟೆಂಪರೇಚರ್ ಅಂದ್ರೆ T, ವಾಲ್ಯೂಮ್ V, ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಬದಲು ನಾವು ಯಾವ್ದು ತಗೊಂತೀವಿ, ಕೆಮಿಕಲ್ ಪೊಟೆನ್ಷಿಯಲ್ ತಗೊಂತೀವಿ. ಸೊ ಆ ಕೆಮಿಕಲ್ ಪೊಟೆನ್ಷಿಯಲ್ ದಟ್ ಇಸ್ ರಿಟನ್ ಆಸ್ mu. Chemical potential that is written as mu. So ಈ ಮೂರು ಕಂಡೀಷನ್ ಮೇಲೆ ನಾವು ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ನ ಬರಿತೀವಿ. ಸೊ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತಂದ್ರೆ ಯಾವ ರೀತಿ ಇರುತ್ತೆ, ಇದು ಕೂಡ a collection of large number of systems. Collection of large number of systems which have temperature, volume and chemical potential constant. ಸೊ ಅಲ್ಲಿ ನಾನು ಸಪ್ರೇಟ್ ಬರ್ತಿದ್ದೆ, ಇಲ್ಲಿ ಎಲ್ಲ ಬರಿತಾ ಇದ್ದೀನಿ. ಸೊ ಎಲ್ಲ ಸೇಮ್ ಇದ್ರೆ ಮಾತ್ರ ಅದನ್ನ ನಾವು ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಕರಿತೀವಿ. ಫಸ್ಟ್ ಕಂಡೀಷನ್ ಏನು, ಟೆಂಪರೇಚರ್, ವಾಲ್ಯೂಮ್ ಅಂಡ್ ಕೆಮಿಕಲ್ ಪೊಟೆನ್ಷಿಯಲ್ ಶುಡ್ ಬಿ ಸೇಮ್. ಅಂಡ್ ಸೆಕೆಂಡ್ ಕಂಡೀಷನ್ ಏನು, ವಾಲ್ಸ್ ಶುಡ್ ಬಿ ರಿಜಿಡ್, ಪರ್ಮಿಯಬಲ್ ಅಂಡ್ ಕಂಡಕ್ಟಿಂಗ್. ಇದರಲ್ಲಿ ಕಂಡೀಷನ್ ಚೇಂಜ್ ಆಗುತ್ತೆ. ವಾಲ್ಸ್ ಶುಡ್ ಬಿ ರಿಜಿಡ್. ಫಸ್ಟ್ ಟೂ ಕೇಸಸ್ ನಲ್ಲಿ ರಿಜಿಡ್ ಅಂತ ಬರ್ತಿದ್ರಿ, ಇದ್ರಲ್ಲಿನೂ ರಿಜಿಡ್ ಅಂತ ಬರೀತೀರಿ. ಫಸ್ಟ್ ಟೂ ಕೇಸಸ್ ನಲ್ಲಿ ಇಂಪರ್ಮಿಯಬಲ್ ಅಂತ ಇತ್ತು ವಾಲ್ಸ್, ಇಲ್ಲಿ ಪರ್ಮಿಯಬಲ್ ವಾಲ್ಸ್ ಅಂತ ಬರಿತೀವಿ, ಪರ್ಮಿಯಬಲ್ ವಾಲ್ಸ್. ದೆನ್ ಅಲ್ಲಿ ಫಸ್ಟ್ ರಲ್ಲಿ ನಾನ್ ಕಂಡಕ್ಟಿಂಗ್ ಇತ್ತು, ಸೆಕೆಂಡ್ ರಲ್ಲಿ ಕಂಡಕ್ಟಿಂಗ್ ಇತ್ತು, ಅಂಡ್ ಥರ್ಡ್ ರಲ್ಲಿ ಕೂಡ ಕಂಡಕ್ಟಿಂಗ್ ಕಂಡೀಷನ್ ಇರುತ್ತೆ. ವಾಲ್ಸ್ ಶುಡ್ ಬಿ ಕಂಡಕ್ಟಿಂಗ್. ಸೊ ಈ ತರ ಕಂಡೀಷನ್ ಇದ್ರೆ ದೆನ್ ಸಚ್ ಎನ್ಸೆಂಬಲ್ ವಿ ಕಾಲ್ ಇಟ್ ಆಸ್ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್. ಇಲ್ಲಿ ಪರ್ಮಿಯಬಲ್ ವಾಲ್ಸ್ ಅಂತ ಇದೆ. ಸೊ ಪರ್ಮಿಯಬಲ್ ಅಂಡ್ ಇಂಪರ್ಮಿಯಬಲ್ ಅಂದ್ರೆ ದೇ ಆರ್ ನಾಟ್ ಅಲೋಯಿಂಗ್ ನಂಬರ್ ಆಫ್ ಪಾರ್ಟಿಕಲ್ಸ್ ಟು ಮೂವ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಅಂತ ಹೇಳಿದೆ. ಬಟ್ ಇಲ್ಲಿ ಪರ್ಮಿಯಬಲ್ ಅಂತ ಅಂದ್ರೆ ಹಿಯರ್ ದೀಸ್ ಮೆಂಬ್ರೇನ್ಸ್, ಪರ್ಮಿಯಬಲ್ ಮೆಂಬ್ರೇನ್ಸ್ ಅಲೋ ಪಾರ್ಟಿಕಲ್ಸ್ ಟು ಮೂವ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್ ಅಂತ ಅಂತು. ಕಂಡಕ್ಟಿಂಗ್ ವಾಲ್ಸ್ ಅಂತ ಅಂದ್ರೆ ದೇ ಅಲೋ heat energy to flow from one system to another system. So ಎಲ್ಲಿವರೆಗೂ heat energy flow ಆಗುತ್ತೆ, until the entire ensemble remains constant temperature. ಎಲ್ಲಾದ್ರದ್ದು ಟೆಂಪರೇಚರ್ ಕಾನ್ಸ್ಟೆಂಟ್ ಆಗೋವರೆಗೂ ಅದು ಸೇಮ್ ಇರುತ್ತೆ. ಅಂಡ್ ಇದ್ರಲ್ಲಿ ಇನ್ನೊಂದು ಟರ್ಮ್ ಹೇಳಿದೆ, ಕೆಮಿಕಲ್ ಪೊಟೆನ್ಷಿಯಲ್ ಅಂತ ಹೇಳಿದೆ. ಸೊ ಕೆಮಿಕಲ್ ಪೊಟೆನ್ಷಿಯಲ್ ಅಂತ ಅಂದ್ರೆ ಇಟ್ ಇಸ್ ದ ಕೆಪಾಬಿಲಿಟಿ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ಅ ಸಿಸ್ಟಮ್. ಸೊ ಅದನ್ನ ನಾವು ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್, ಕೆಪಾಬಿಲಿಟಿ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಅಂದ್ರೆ ಏನು, ಯಾವ್ದಾದ್ರು ಆಟಮ್ಸ್ ಮಾಲಿಕ್ಯೂಲ್ಸ್ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ಅದ್ರದ್ದು ಎಷ್ಟು ಇನ್ವಾಲ್ವ್ ಆಗುತ್ತೆ. ಸೊ ದಾಟ್ ವಿ ಕಾಲ್ ಇಟ್ ಆಸ್ ಕೆಮಿಕಲ್ ಪೊಟೆನ್ಷಿಯಲ್. ದ ವರ್ಕಿಂಗ್ ಎಬಿಲಿಟಿ ಆಫ್ atoms or molecules in a system is called chemical potential ಅಂತ ಹೇಳ್ತೀವಿ. ಸೊ ಇದು ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್. ಸೊ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ಗೆ ಕಂಡೀಷನ್ ಏನು, ಇದರಲ್ಲಿ ಟೆಂಪರೇಚರ್, ವಾಲ್ಯೂಮ್ ಅಂಡ್ ಕೆಮಿಕಲ್ ಪೊಟೆನ್ಷಿಯಲ್ ಶುಡ್ ಬಿ ಸೇಮ್. ಫಸ್ಟ್ ಕಂಡೀಷನ್, ಟೆಂಪರೇಚರ್, ವಾಲ್ಯೂಮ್ ಅಂಡ್ ಕೆಮಿಕಲ್ ಪೊಟೆನ್ಷಿಯಲ್ ಶುಡ್ ಬಿ ಸೇಮ್. ಅಂಡ್ ಸೆಕೆಂಡ್ ಕಂಡೀಷನ್ ಏನು, ವಾಲ್ಸ್ ಶುಡ್ ಬಿ
walls of the system should be walls of the system should be rigid and permeable. Rigid, permeable. Permeable ಅಂದ್ರೆ the particles are allowed to move from one system to another system, and conducting walls. So conducting walls ಅಂದ್ರೆ ಏನು, heat energy is flowing from hot body to cold body. Conducting the condition ಏನು, until all systems until all systems have same temperature. Until all systems have same temperature. ಸೇಮ್ ಟೆಂಪರೇಚರ್. ಸೊ ಈ ಕಂಡೀಷನ್ ನಾವು ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಕರಿತೀವಿ. ಸೊ ಐ ಹೋಪ್ ಟೈಪ್ಸ್ ಆಫ್ ಎನ್ಸೆಂಬಲ್ಸ್ ಬಗ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ದಟ್ ಇಸ್ ಟೈಪ್ಸ್ ಆಫ್ ಎನ್ಸೆಂಬಲ್ಸ್ ನಲ್ಲಿ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್, ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್. ಅದರಲ್ಲಿ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್, that is energy, volume, number of particles ನೋಡ್ತೀವಿ. ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಟೆಂಪರೇಚರ್, ವಾಲ್ಯೂಮ್ ಅಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ನೋಡ್ತೀವಿ. ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಟೆಂಪರೇಚರ್, ವಾಲ್ಯೂಮ್ ಅಂಡ್ ಕೆಮಿಕಲ್ ಪೊಟೆನ್ಶಿಯಲ್ ಕಂಡೀಷನ್ ನೋಡ್ತೀವಿ. ಕೆಮಿಕಲ್ ಪೊಟೆನ್ಶಿಯಲ್ ಅಂತ ಅಂದ್ರೆ ಇಲ್ಲಿ ಯಾವುದೇ ಒಂದು ಆಟಮ್ ಅಥವಾ ಮಾಲಿಕ್ಯೂಲ್ ಎಷ್ಟು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿ, ಸೊ ದಟ್ ಕೆಪಬಿಲಿಟಿ ಆಫ್ ದಟ್ atoms or molecules in the system, we call it as chemical potential. So this is all about the different types of ensembles definition. Okay, I hope ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ನಾವು ಈ ಎಂಟ್ರಾಪಿ ಯೂಸ್ ಮಾಡ್ತೀವಿ, ಎಂಟ್ರಾಪಿ ರಿಲೇಷನ್ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಎಂಟ್ರಾಪಿ ನಲ್ಲಿ ಏನು ರಿಲೇಷನ್ ಬರುತ್ತೀವಿ ನಾವು, ಎಸ್ ಇಸ್ ಈಕ್ವಲ್ಸ್ ಟು ಕೆ ಲ್ಯಾನ್ ಒಮೆಗಾ ಅಥವಾ ಡಬ್ಲ್ಯೂ ಅಂತ ಬರಿತೀವಿ. ಸೊ ಇದನ್ನ ಎಂಟ್ರಾಪಿ ರಿಲೇಶನ್ಶಿಪ್ ಬಿಟ್ವೀನ್ ದ ಎಂಟ್ರೋಪಿ ಅಂಡ್ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ಸೊ ಇದನ್ನ ಬೋಲ್ಟ್ಸ್ಮನ್ ರಿಲೇಷನ್ ಅಂತ ಕರಿತೀವಿ. ಸೊ ಅಬೌಟ್ ದಿಸ್ ಬೋಲ್ಟ್ಸ್ಮನ್ ರಿಲೇಷನ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.